ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. IPL 2026ಕ್ಕೆ ಅದ್ಧೂರಿ ಆರಂಭ ಸಿಕ್ಕಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಟೂರ್ನಿಯ ಮೊದಲ ಪಂದ್ಯದಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೈದರಾಬಾದ್ ಎದುರು ಅಕ್ಷರಶಃ ರಣಕೇಕೆ ಹಾಕಿದೆ. ಹೌದು, 202 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನ RCB ಕೇವಲ 15.4 ಓವರ್ಗಳಲ್ಲೇ ಚೇಸ್ ಮಾಡಿ ಇಡೀ ಟೂರ್ನಿಗೆ ಒಂದು ಖಡಕ್ ಸಂದೇಶ ರವಾನಿಸಿದೆ. ಒಂದೆಡೆ ಡೆಬ್ಯೂ ಪಂದ್ಯದಲ್ಲೇ ಕಮಾಲ್ ಮಾಡಿದ RCB ಬೌಲರ್ ಜೇಕಬ್ ಡಫಿ, ಇನ್ನೊಂದೆಡೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಮೈದಾನದಲ್ಲಿ ಬಿರುಗಾಳಿ ಎಬ್ಬಿಸಿದ ನಮ್ಮ ಕರುನಾಡಿನ ಹೆಮ್ಮೆಯ ಆಟಗಾರ ದೇವದತ್ ಪಡಿಕ್ಕಲ್. ಅಷ್ಟೇ ಅಲ್ಲ, ಕೊನೆಯಲ್ಲಿ ಸಿಕ್ಸರ್ ಸಿಡಿಸಿ ಪಂದ್ಯ ಮುಗಿಸಿದ ಕಿಂಗ್ ವಿರಾಟ್ ಕೊಹ್ಲಿ IPL ಇತಿಹಾಸದಲ್ಲೇ ಯಾರು ಮಾಡದ ಹೊಸದೊಂದು ವಿಶ್ವ ದಾಖಲೆ ಬರೆದಿದ್ದಾರೆ. ಹಾಗಾದ್ರೆ ಹೈದರಾಬಾದ್ ವಿರುದ್ಧ RCBಯ ಬೌಲರ್ಗಳು ಹೆಣೆದಿದ್ದ ಚಕ್ರವ್ಯೂಹ ಹೇಗಿತ್ತು? ಇಶಾನ್ ಕಿಶನ್ ಒಬ್ಬಂಟಿ ಹೋರಾಟ ಹೇಗಿತ್ತು? 202 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ್ದ RCBಗೆ ಪಡಿಕ್ಕಲ್ ಮತ್ತು ಕೊಹ್ಲಿ ತಂದುಕೊಟ್ಟ ಆ ಭರ್ಜರಿ ಗೆಲುವಿನ ರೋಚಕ ಕಥೆಯೇನು? ಮ್ಯಾಚ್ ಮುಗಿದ ಮೇಲೆ ವಿರಾಟ್ ಕೊಹ್ಲಿ ಹೇಳಿದ ಆ ಮಾತುಗಳೇನು? ಇವತ್ತಿನ ವಿಡಿಯೋದಲ್ಲಿ ಈ ಹೈ ವೋಲ್ಟೇಜ್ ಮ್ಯಾಚ್ನ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೌಲಿಂಗ್ನಲ್ಲಿ RCB ಕಮಾಲ್, SRHಗೆ ಶಾಕ್ ಕೊಟ್ಟ ಡಫಿ. ಸ್ನೇಹಿತರೆ, ಟಾಸ್ ಗೆದ್ದ RCB ನಾಯಕ ರಜತ್ ಪಾಟಿದಾರ್ ಮೊದಲು ಬೌಲಿಂಗ್ ಮಾಡುವ ದಿಟ್ಟ ನಿರ್ಧಾರ ತಗೊಂಡ್ರು. ಅವರ ನಿರ್ಧಾರವನ್ನ 100% ಸರಿ ಅಂತ ಸಾಬೀತು ಮಾಡಿದ್ದು ತಮ್ಮ ಮೊದಲ IPL ಪಂದ್ಯವನ್ನಾಡ್ತಾ ಇರುವ RCBಯ ಹೊಸ ಬೌಲರ್ ಜೇಕಬ್ ಡಫಿ. ಹೌದು, ಪವರ್ ಪ್ಲೇನಲ್ಲೇ ಬೆಂಕಿ ಚೆಂಡಿನಂತೆ ಬೌಲಿಂಗ್ ಮಾಡಿದ ಡಫಿ ಹೈದರಾಬಾದ್ನ ಅಪಾಯಕಾರಿ ಬ್ಯಾಟ್ಸ್ಮನ್ಗಳಾದ ಟ್ರಾವಿಸ್ ಹೆಡ್ ಅವರನ್ನ 11 ರನ್ಗೆ, ಅಭಿಷೇಕ್ ಶರ್ಮಾ ಅವರನ್ನ 7 ರನ್ಗೆ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರನ್ನ ಕೇವಲ 1 ರನ್ಗೆ ಪೆವಿಲಿಯನ್ಗೆ ಅಟ್ಟಿ ಆರಂಭದಲ್ಲೇ ಭಾರಿ ಆಘಾತ ನೀಡಿದ್ರು. ಕ್ಯಾಪ್ಟನ್ ಇಶಾನ್ ಕಿಶನ್ ಅಬ್ಬರ 200ರ ಗಡಿ ದಾಟಿದ ಹೈದರಾಬಾದ್. ಆರಂಭದಲ್ಲೇ 3 ವಿಕೆಟ್ ಕಳೆದುಕೊಂಡು ಕಂಗಾಲಾಗಿದ್ದ ಹೈದರಾಬಾದ್ ತಂಡಕ್ಕೆ ಆಪದ್ಬಾಂಧವನಾಗಿ ಬಂದಿದ್ದು ಕ್ಯಾಪ್ಟನ್ ಇಶಾನ್ ಕಿಶನ್. ಒಂದು ಕಡೆ ವಿಕೆಟ್ ಉರುಳ್ತಾ ಇದ್ರು ಜಗ್ಗದ ಕಿಶನ್ RCB ಬೌಲರ್ಗಳನ್ನ ಮನಬಂದಂತೆ ದಂಡಿಸಿದ್ರು. ಕೇವಲ 38 ಎಸೆತಗಳಲ್ಲಿ 5 ಸಿಕ್ಸರ್ ಹಾಗೂ 8 ಫೋರ್ಗಳ ನೆರವಿನಿಂದ ಬರೋಬ್ಬರಿ 80 ರನ್ ಸಿಡಿಸಿದ್ರು. ಅಂತಿಮ ಓವರ್ಗಳಲ್ಲಿ ಇಶಾನ್ ಕಿಶನ್ ಇನ್ನಷ್ಟು ಅಪಾಯಕಾರಿಯಾಗ್ತಾ ಇದ್ರು. ಆದರೆ ಫಿಲ್ ಸಾಲ್ಟ್ ಹಿಡಿದ ಅದ್ಭುತ ಕ್ಯಾಚ್ನಿಂದ ಅವರು ಪೆವಿಲಿಯನ್ಗೆ ಮರಳಬೇಕಾಯಿತು. ಇಶಾನ್ ಕಿಶನ್ಗೆ ಹೆನ್ರಿಕ್ ಕ್ಲಾಸೆನ್ ಉತ್ತಮ ಸಾಥ್ ನೀಡಿದ್ರು. ಆದರೆ ಅವರು ವಿವಾದಿತ ತೀರ್ಪಿಗೆ ಬಲಿಯಾಗಿದ್ರಿಂದ ದೊಡ್ಡ ಸ್ಕೋರ್ ಗಳಿಸುವ SRH ಕನಸು ಮುರಿದು ಬಿತ್ತು. ಇನ್ನು ಡೆತ್ ಓವರ್ಗಳಲ್ಲಿ ಅಖಾಡಕ್ಕಿಳಿದ ಯುವ ಆಟಗಾರ ಅನಿಕೇತ್ ವರ್ಮಾ ಕೇವಲ 18 ಬಾಲ್ನಲ್ಲಿ 43 ರನ್ ಚಚ್ಚುವ ಮೂಲಕ ಹೈದರಾಬಾದ್ ತಂಡದ ಮೊತ್ತವನ್ನ 20 ಓವರ್ಗಳಲ್ಲಿ 201 ರನ್ಗಳಿಗೆ ಕೊಂಡೊಯ್ದ್ರು. ಪಡಿಕ್ಕಲ್ ಅಬ್ಬರದ ಬ್ಯಾಟಿಂಗ್, RCBಗೆ ಭರ್ಜರಿ ಓಪನಿಂಗ್. 202 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ RCBಗೆ 2ನೇ ಓವರ್ನಲ್ಲೇ ಫಿಲ್ ಸಾಲ್ಟ್ ರೂಪದಲ್ಲಿ ಮೊದಲ ಆಘಾತ ಎದುರಾಯಿತು. ಆದರೆ ಆ ನಂತರ ಮೈದಾನಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಎಂಟ್ರಿ ಕೊಟ್ಟಿದ್ದೇ ದೇವದತ್ ಪಡಿಕ್ಕಲ್. ಬಂದೊಡನೆಗೆ ಹೈದರಾಬಾದ್ ಬೌಲರ್ಗಳ ಬೆವರಿಳಿಸಿದ ಪಡಿಕ್ಕಲ್ ಮೈದಾನದ ಮೂಲೆ ಮೂಲೆಗೂ ಸಿಕ್ಸರ್ ಫೋರ್ಗಳ ಮಳೆಗರೆದ್ರು. ಕೇವಲ 26 ಎಸೆತಗಳಲ್ಲಿ 4 ಭರ್ಜರಿ ಸಿಕ್ಸರ್ ಹಾಗೂ 7 ಫೋರ್ಗಳ ನೆರವಿನಿಂದ 61 ರನ್ ಸಿಡಿಸಿ ಔಟ್ ಆದ್ರು. ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿ ಸೇರಿ ಕೇವಲ 7 ಓವರ್ಗಳಲ್ಲಿ 101 ರನ್ಗಳ ಜೊತೆಯಾಟವಾಡಿ ಪಂದ್ಯವನ್ನ ಸಂಪೂರ್ಣವಾಗಿ RCBಯ ಕಡೆಗೆ ವಾಲಿಸಿಬಿಟ್ರು. ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿದ ಪಾಟಿದಾರ್, ಕಿಂಗ್ ಕೊಹ್ಲಿಯಿಂದ ಹೊಸ ದಾಖಲೆ. ಪಡಿಕ್ಕಲ್ ಔಟ್ ಆದ್ಮೇಲೆ ಬಂದ ಕ್ಯಾಪ್ಟನ್ ರಜತ್ ಪಾಟಿದಾರ್ ಕೇವಲ 12 ಎಸೆತಗಳಲ್ಲಿ 3 ಭರ್ಜರಿ ಸಿಕ್ಸರ್ ಸಿಡಿಸಿ 31 ರನ್ ಚಚ್ಚಿದ್ರು. ಇನ್ನೊಂದೆಡೆ ಆಂಕರ್ ಇನ್ನಿಂಗ್ಸ್ ಆಡ್ತಾ ಇದ್ದ ವಿರಾಟ್ ಕೊಹ್ಲಿ ಹರ್ಷಲ್ ಪಟೇಲ್ ಎಸೆದ 16ನೇ ಓವರ್ನಲ್ಲಿ ಸಿಕ್ಸರ್ ಮತ್ತು ಬ್ಯಾಕ್ ಟು ಬ್ಯಾಕ್ 4 ಸಿಡಿಸುವ ಮೂಲಕ 15.4 ಓವರ್ಗಳಲ್ಲೇ RCBಗೆ ಭರ್ಜರಿ ಗೆಲುವು ತಂದುಕೊಟ್ರು. ಕೇವಲ 38 ಎಸೆತಗಳಲ್ಲಿ ಅಜೇಯ 69 ರನ್ ಗಳಿಸಿದ ವಿರಾಟ್ ಕೊಹ್ಲಿ IPL ಇತಿಹಾಸದಲ್ಲೇ ರನ್ ಚೇಸಿಂಗ್ನಲ್ಲಿ 4000 ರನ್ ಪೂರೈಸಿದ ಮೊದಲ ಮತ್ತು ಏಕೈಕ ಆಟಗಾರ ಅನ್ನೋ ದಾಖಲೆಯನ್ನು ತಮ್ಮ ಹೆಸರಿಗೆ ಬರ್ಕೊಂಡಿದ್ದಾರೆ. ಈ ಅದ್ಭುತ ಗೆಲುವಿನ ನಂತರ ಮಾತನಾಡಿದ ಕಿಂಗ್ ಕೊಹ್ಲಿ, ನಾನು ಯಾವಾಗಲೂ ನನ್ನ ಫಿಟ್ನೆಸ್ ಮೇಲೆ ಹೆಚ್ಚು ಶ್ರಮಿಸ್ತೀನಿ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಫಿಟ್ ಆಗಿದ್ರೆ ಮೈದಾನದಲ್ಲಿ 120% ಎಫರ್ಟ್ ಹಾಕಬಹುದು. ಇನ್ನು ಪಡಿಕ್ಕಲ್ ಆಟ ಅಂತೂ ಅದ್ಭುತವಾಗಿತ್ತು. ಅವನು ಹೊಡಿತಾ ಇದ್ದ ಶಾಟ್ಗಳನ್ನು ನೋಡಿ ನಾನು ಕೇವಲ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ದೆ. ಪಂದ್ಯವನ್ನ ನೀನೇ ಮುಗಿಸ್ತೀಯಾ ಅಂತ ನಾನು ಹೇಳಿದೆ. ಅವನ ಟೈಮಿಂಗ್ ಮತ್ತು ಬ್ಯಾಲೆನ್ಸ್ ವರ್ಲ್ಡ್ ಕ್ಲಾಸ್ ಮಟ್ಟದಲ್ಲಿದೆ ಅಂತ ಪಡಿಕ್ಕಲ್ ಬಗ್ಗೆ ಗುಣಗಾನ ಮಾಡಿದ್ರು. ಒಟ್ಟಿನಲ್ಲಿ ಟೂರ್ನಿಯ ಮೊದಲ ಪಂದ್ಯದಲ್ಲೇ ಅತ್ತ ಬೌಲಿಂಗ್ನಲ್ಲೂ ಇತ್ತ ಬ್ಯಾಟಿಂಗ್ನಲ್ಲೂ ಸಂಪೂರ್ಣ ಪ್ರಾಬಲ್ಯ ಮೆರೆದ RCB
ಇನ್ನೂ 26 ಎಸೆತ ಬಾಕಿ ಇರುವಾಗಲೇ 202 ರನ್ಗಳ ಟಾರ್ಗೆಟ್ ಅನ್ನು ಚೇಸ್ ಮಾಡಿ ತನ್ನ ಶಕ್ತಿ ಪ್ರದರ್ಶನ ಮಾಡಿದೆ. ಸ್ನೇಹಿತರೆ, RCBಯ ಈ ಅಬ್ಬರದ ಆರಂಭದ ಬಗ್ಗೆ ನಿಮಗೆ ಏನನ್ಸುತ್ತೆ? ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಅಬ್ಬರಿಸಿದ ದೇವದತ್ ಪಡಿಕ್ಕಲ್ ಆಟ ನಿಮಗೆ ಇಷ್ಟ ಆಯ್ತಾ? ಈ ಬಾರಿ RCB ನಿಜಕ್ಕೂ ಈ ಸಲ ಮತ್ತೆ ಕಪ್ ನಮ್ದೇ ಅನ್ನೋ ಕನಸನ್ನ ನನಸು ಮಾಡಲಿದೆಯಾ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ RCB ಅಭಿಮಾನಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.